ಮಾರ್ಲಾಮಿ ಅಂತ ಅಂದರೆ ಮಗನ ಮಾರಿ ಆದರೂ ಮಾರ್ಲಾಮಿ ಮಾಡಬೇಕು ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಆ್ಯಸ್ ಯೂಶ್ವಲ್ ಮಾರ್ಲಾಮಿ ಆದ್ದರಿಂದ ಮಾರ್ಲಾಮಿ ಅಥವಾ ಪಕ್ಷ ಎರಡೂ ಒಂದೇ. ಅದರಿಂದ ಬೇಗ ಎದ್ದು ಪಾಪುಗೆ ಹಾಲು ಬಿಸಿ ಮಾಡಿ ಕುಡಿಸಿ ನಾವು ಕೂಡ ಕಾಫಿ ಕುಡಿದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಬ್ಬಕ್ಕೆ ಹೂಗಳನ್ನ ತಂದಿದ್ದರಿಂದ ಹೂವನ್ನೆಲ್ಲನೂ ಕವರ್ ಮಾಡಿ ಫ್ರಿಜ್ಜಿಗಿಟ್ಟು ನಾವು ಬಂದಿದ್ದೆ ತಿಂಡಿ ಮಾಡೋಕ್ಕೆ. ಇವತ್ತು ತಿಂಡಿ ಮಾಡೋಕ್ಕೆ ಬಾತನ್ನ ಮಾಡಿಬಿಡೋಣ ಅಂತ ಬಾತೆಲ್ಲ ಮಾಡಿ ಪಾಪುಗೆ ಬಾತ್ ತಿನ್ನಿಸಿ ಪಾಪುದೆಲ್ಲ ಸ್ನಾನ ಎಲ್ಲ ಆದಮೇಲೆ ಸಾಂಬಾರಿಗೆಲ್ಲ ಕಾಯಿ ಮಸಾಲ ಮತ್ತು ಈರುಳ್ಳಿ ಪೇಸ್ಟ್ ಎಲ್ಲ ರುಬ್ಬಿ ಸಾಂಬಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಸಾಂಬಾರು ಮಾಡೋಕ್ಕೆ. ಸಾಂಬಾರೆಲ್ಲ ಆದಮೇಲೆ ನಾವು ಬೋಟಿ ಗೊಜ್ಜನ್ನ ಮಾಡೋಕ್ಕೆ ಅಲ್ಲೇ ಪಕ್ಕದಲ್ಲೇ ಬೋಟಿನ ಬೇಯೋಕ್ಕೆ ಇಟ್ಟಿದ್ವಿ. ಕೆಲವರು ಬೋಟಿ ಗೊಜ್ಜು ಅಂತ ಕರೀತಾರೆ, ನಮ್ಮ ಕಡೆ ಹಾಗೆ ಕರೆಯೋದು. ನಿಮ್ಮ ಕಡೆ ಹೇಗೆ ಕರೀತಾರೋ ಕಾಮೆಂಟ್ ಮಾಡಿ ಹೇಳೋಣ. ಈ ನಡುವೆ ನಮ್ಮ ಪಾಪು ಮಿಕ್ಕಿ ಮೌಸ್ನ ಮುದ್ದು ಮಾಡ್ತಾಯಿದ್ಲು. ಅವಳನ್ನ ಇವತ್ತು ಸರಿಯಾಗಿ ಗಮನಿಸ್ಕೊಳ್ಳೋಕ್ಕೆ ಆಗಿಲ್ಲ ಹಬ್ಬ ಆದ್ದರಿಂದ ಕೆಲಸ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಸಂಜೆ 5 ಗಂಟೆ ಹಂಗೆ ನಾವು ಎಡೆ ಇಟ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ಪಾಪು ಕೂಡ ಊಟ ಮಾಡಿಸಿ ನಾನು 7 ಗಂಟೆ ಹಂಗೆ ಊಟ ಮಾಡಿದೆ. ಇವತ್ತು ಮಾರ್ನಿಂಗಿಂದ ತುಂಬ ಸುಸ್ತಾಗಿದ್ದರಿಂದ ಬೇಗನೆ ಊಟ ಮಾಡಿ ಮಲ್ಕೊಂಡ್ವಿ. ಪಾಪು ಕೂಡ ಮಲ್ಕೊಂಡಿದ್ಲು. ಇದಾಗಿತ್ತು ನಾನು ಇವತ್ತಿನ ದಿನದ ಬ್ಲಾಗ್.